ಸಾಮಾನ್ಯ ಕನ್ನಡ ಪ್ರಶ್ನೆಗಳು ನೋಡಿ. ಸೂಚನೆ ಕೊಟ್ಟಿದ್ದಾರೆ. ಕೆಳಗಿನ ವಾಕ್ಯಗಳಲ್ಲಿ ಪ್ರಶ್ನೆ ಸಂಖ್ಯೆ 1ರಿಂದ 6ನೇ ಪ್ರಶ್ನೆಗಳವರೆಗೆ ಗೆರೆ ಎಳೆದ ಭಾಗದಲ್ಲಿ ಕೊಡಲಾದ ರೂಪಕ್ಕೆ ಪರ್ಯಾಯವಾಗಿ 4 ಕನ್ನಡ ರೂಪಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಸೂಕ್ತವಾದುದನ್ನು ಗುರುತಿಸಿರಿ. ಮೊದಲನೇ ಪ್ರಶ್ನೆಗೆ ಹೋಗೋಣ. ನೋಡಿ, ಪೊಲೀಸರು ಆರೋಪಿಗೆ ಅತಿಯಾಗಿ ಟಾರ್ಚರ್ ನೀಡಿದರು. ಟಾರ್ಚರ್ ನೀಡಿದರು ಅನ್ನೋದಕ್ಕೆ ಟಾರ್ಚರಲ್ಲಿಯೇ ನಾವು ಅಂಡರ್ಲೈನ್ ಹಾಕಿದ್ದಾರೆ. ಟಾರ್ಚರ್ ಅಂದರೆ ಏನು? ಹಿಂಸಾತ್ಮಕ ಕಿರುಕುಳ, ಹೀಗಳೆಯುವಿಕೆ, ಹೊಡೆತ, ಶಿಕ್ಷೆ. ಟಾರ್ಚರ್ ಅಂದರೆ ನೋಡಿ ಕನ್ನಡದ ರೂಪ ಅದು ಹಿಂಸಾತ್ಮಕ ಕಿರುಕುಳ. ಇದು ಸರಿಯಾಗಿದೆ. ನೆಕ್ಸ್ಟು, ರಫೀಕ್ 50,000 ರೂಪಾಯಿಗಳ ಚೆಕ್ಕನ್ನು ನೀಡಿದರು. ಚೆಕ್ಕನ್ನು ಕನ್ನಡದಲ್ಲಿ ಅಂತ ಕರಿತೀವಿ. ರಫೀಕ್ 50,000 ರೂಪಾಯಿಗಳ ಚೆಕ್ಕನ್ನು ನೀಡಿದರು. ಚೆಕ್ ಅಂದರೆ ಅದು ಧನಾದೇಶ. ಚೆಕ್ ಅಂದರೆ ಧನಾದೇಶ. ನೋಡಿ, 3ನೆಯ ಫೇಸ್ನಲ್ಲಿ ಪ್ರೊಫೆಸರ್ ಅವರ ಮನೆ ಇದೆ. ಇಲ್ಲಿ ಫೇಸ್ಗೆ ಅಂಡರ್ಲೈನ್ ಹಾಕಿದ್ದಾರೆ. ಫೇಸ್ ಅಂದರೆ ಹಂತ. 1ನೇ ಹಂತ, 2ನೇ ಹಂತ, 3ನೇ ಹಂತ, ಹಿಂಗೆ 3ನೇ ಫೇಸ್, 3ನೇ ಹಂತ. 4ನೇ ಪ್ರಶ್ನೆ, ಬೆಂಗಳೂರಿನಿಂದ ಬೀದರ್ಗೆ ಟ್ರಾವೆಲ್ ಮಾಡುವುದು ಪ್ರಯಾಸಕರ. ಟ್ರಾವೆಲ್ ಎಂಬ ಪದಕ್ಕೆ ಅಂಡರ್ಲೈನ್ ಹಾಕಲಾಗಿದೆ. ನೋಡಿ, ಸರಿಯಾದ ಉತ್ತರ ಟ್ರಾವೆಲ್ ಅಂದರೆ ಯಾತ್ರೆ, ವರ್ಗಾವಣೆ ಅಲ್ಲ, ಹೊರಡುವಲ್ಲ, ಸಂಪರ್ಕ ಅಲ್ಲ. ಟ್ರಾವೆಲ್ ಅಂದರೆ ಯಾತ್ರೆ. ಮ್ಯಾಕ್ಸಿಮಮ್ ಎಲ್ಲರೂ ಏನಂತ ಹೊರಡು, ಇದಕ್ಕೆ ರೈಟ್ ಹಾಕ್ಬಿಡ್ತೀರಿ. ಅಲ್ಲ, ಟ್ರಾವೆಲ್ ಅಂದರೆ ಯಾತ್ರೆ. ಆ ಸೈಲರ್ಗೆ ಮತಿಭ್ರಮಣೆಯಾಗಿತ್ತು. ಸೈಲರ್ಗೆ ಅಂಡರ್ಲೈನ್ ಹಾಕಲಾಗಿದೆ. ಸೈಲರ್ ಅಂದರೆ ಕನ್ನಡದಲ್ಲಿ ನಾವೇನಂತೀವಿ? ನಾವಿಕ. ಸೈಲರ್ ಅಂದರೆ ನಾವಿಕ. ಸೇಲರ್ಸ್ ಡಿಸೀಸ್, ನಾವಿಕರ ಕಾಯಿಲೆ. ಸೈಲರ್ ಅಂದರೆ ನಾವಿಕ. ವರ್ಲ್ಸ್ ವರ್ತ್ ಇಂಗ್ಲಿಷ್ ಸಾಹಿತ್ಯದ ರೊಮ್ಯಾಂಟಿಕ್ ಪೀರಿಯಡ್ನವನು. ವರ್ಲ್ಡ್ಸ್ ವರ್ತ್ ಇಂಗ್ಲಿಷ್ ಸಾಹಿತ್ಯದ ರೊಮ್ಯಾಂಟಿಕ್ ಪೀರಿಯಡ್ನವನು. ಇಲ್ಲಿ ರೊಮ್ಯಾಂಟಿಕ್ ಪದಕ್ಕೆ ಅಂಡರ್ಲೈನ್ ಹಾಕಲಾಗಿದೆ. ರೊಮ್ಯಾಂಟಿಕ್ ಅಂದರೆ ಶೃಂಗಾರ, ಲೈಂಗಿಕ, ರಮ್ಯ, ಅಭಿಜಾತ. ನೋಡಿ, ರೊಮ್ಯಾಂಟಿಕ್ ಅಂದರೆ ಕನ್ನಡದಲ್ಲಿ ನಾವು ರಮ್ಯ ಅಂತ ಕರಿತೀವಿ. ರೊಮ್ಯಾಂಟಿಕ್, ರಮ್ಯ. ನೋಡಿ, ನೆಕ್ಸ್ಟು ಬೇರೆ ಥರ ಪ್ರಶ್ನೆಗಳು. ಈ ನೆಕ್ಸ್ಟ್ ಬರ್ತಕ್ಕಂಥ ಪ್ರಶ್ನೆಗಳ ಸಂಖ್ಯೆ 7ರಿಂದ 14ರ ಪ್ರಶ್ನೆಗಳ ಸಂಖ್ಯೆಗೆ ಅವುಗಳ ಮುಂದೆ ಸೂಚಿಸಿದ ಸಮಾರೂಪಗಳಲ್ಲಿ ಸಮಾನಾರ್ಥಕ ಅಥವಾ ಸಮೀಪದ ಅರ್ಥವಿರುವ ರೂಪವನ್ನು ಗುರುತಿಸಿರಿ. ನೆಕ್ಸ್ಟ್ ಬರ್ತಕ್ಕಂಥ ವರ್ಡ್ಗಳಿಗೆ ಸಮಾನಾರ್ಥಕ ಪದಗಳನ್ನು ಬರೆಯಿರಿ ಅಥವಾ ಸಮೀಪ ಇರುವ ಪದಗಳನ್ನು ಬರೆಯಿರಿ ಅಂತ ಹೇಳಿದ್ದಾರೆ. ನೋಡಿ, 1ನೇ ಪ್ರಶ್ನೆ, ಅದರಲ್ಲಿ ಅರವಿಂದು ಅಂದರೆ ಏನು? ಸಮಾನಾರ್ಥಕ ಪದ ಅಥವಾ ಸಮೀಪ ಇರುವ ಪದ ಯಾವುದು? ಅರವಿಂದು. ಅರವಿಂದು. ಕಮಲ. ಕಮಲಕ್ಕೆ ಅರವಿಂದು ಅಂತ ಕರೀತಾರೆ. ಅರವಿಂದು, ಕಮಲ. ನೆಕ್ಸ್ಟು ಛೂತ. ಛೂತ ಎಂದರೆ ಏನು? ಸರಿಯಾದ ಉತ್ತರ ಮಾವು. ಮಾವು, ಇದಕ್ಕೆ ನಾವು ಛೂತ ಎಂದು ಕರೆಯುತ್ತೇವೆ. ವೈಜಯಂತಿ ಎಂದರೆ? ವೈಜಯಂತಿ, ಇದಕ್ಕೆ ಸಮಾನಾರ್ಥಕ ಪದ ಯಾವುದು? ನೋಡಿ, ಬನವಾಸಿಗೂ ಕೂಡ ವೈಜಯಂತಿ ಅಂತ ಕರೀತಾರೆ. ವೈಜಯಂತಿಗೆ ಸಮಾನಾರ್ಥಕ ಪದ ಬನವಾಸಿ. ದಿವ್ಯ ಎಂದರೆ ಏನು? ದಿವ್ಯ, ನೋಡಿ ಸರಿಯಾದ ಉತ್ತರ ಧೂಮಕೇತು. ಧೂಮಕೇತುಗೆ ದಿವ್ಯ ಅಂತ ಕರೀತಾರೆ. ನೆಕ್ಸ್ಟ್ ಪ್ರಶ್ನೆ, ನತಮಸ್ತಕ. ನತಮಸ್ತಕ ಎಂದರೆ ಏನು? ಸರಿಯಾದ ಉತ್ತರ ತಲೆ ಕೆಳಗೆ ಹಾಕಿದ. ತಲೆ ಕೆಳಗೆ ಹಾಕಿದ, ಇವರಿಗೆ ನಾವು ನತಮಸ್ತಕ ಎಂದು ಕರಿತೀವಿ. ನೆಕ್ಸ್ಟ್ ಕ್ವಶನ್, ದಾಮೋದರ ಎಂದರೆ? ದಾಮೋದರ ಎಂದರೆ ಉದ್ದನೆಯ ಹೊಟ್ಟೆಯವನು. ಉದ್ದನೆಯ ಹೊಟ್ಟೆಯವನು ಅಂತ ದಾಮೋದರ ಅಂದರೆ.
ಅಂಬುದಿ ಎಂದರೆ ಏನು? ಅಂಬುದಿ ಸರಿಯಾದ ಉತ್ತರ ಸಾಗರ. ಸಾಗರಕ್ಕೆ ಅಂಬುದಿ ಅಂತ ಕರೀತಾರೆ. ಪೃಥ್ವಿ ಇದಕ್ಕೆ ಸಮಾನಾರ್ಥಕ ಪದ ಏನು? ಸರಿಯಾದ ಉತ್ತರ ಭೂಮಿ. ಭೂಮಿ, ಪೃಥ್ವಿ, ಧರೆ ಅಂತ ಕರಿತೀವಿ. ನೋಡಿ, ನೆಕ್ಸ್ಟು ಕ್ವಶನ್ಸ್ ಚೇಂಜು. ನೆಕ್ಸ್ಟು 15ರಿಂದ 19 ಪ್ರಶ್ನೆಗಳಿಗೆ ವಿರುದ್ಧಾರ್ಥಕ ಪದಗಳನ್ನು ಮುಂದೆ ಕೊಟ್ಟ ಪರ್ಯಾಯಗಳಿಂದ ಗುರುತಿಸಿರಿ. ನೆಕ್ಸ್ಟ್ ಬರ್ತಕ್ಕಂಥದ್ದು ಏನು, ಒಂದು ವರ್ಡ್ ಕೊಡ್ತಾರೆ, ಆ ವರ್ಡಿಗೆ ವಿರುದ್ಧಾರ್ಥಕ ಪದವನ್ನು ಕೊಟ್ಟಿರುವ ಆಯ್ಕೆಗಳಲ್ಲಿ ಬರೆಯಿರಿ. ನೋಡೋಣ ಯಾವ ಪ್ರಶ್ನೆಗಳು ಅಂತ. ಒಂದನೇದು ಅನಂತ. ಅನಂತ ಎಂಬ ಪದಕ್ಕೆ ವಿರುದ್ಧ ಪದ ಅಂತ. ಅಂತ ಅಂತ ಅಂದರೆ ಇಲ್ಲಿಯವರೆಗೂ ಅಷ್ಟೇ ಅಂತ. ಅನಂತ ಅಂದರೆ ಇಟ್ ಈಸ್ ಇನ್ಫಿನಿಟಿ ಅಂತ. ಅಂತ ಪದಕ್ಕೆ ವಿರುದ್ಧ ಪದ ಅನಂತ. ಅನಂತಕ್ಕೆ ವಿರುದ್ಧ ಪದ ಅಂತ. ಅನುರಕ್ತಿ. ಅನುರಕ್ತಿ ಪದಕ್ಕೆ ವಿರುದ್ಧ ಪದ ವಿರಕ್ತಿ. ಅನುರಕ್ತಿ, ವಿರಕ್ತಿ. ಹೊತ್ತಾರೆ. ಬೆಳಗಿನ ಜಾವಕ್ಕೆ ಹೊತ್ತಾರೆ ಅಂತ ಕರೀತಾರೆ. ಹೊತ್ತಾರೆ ಪದಕ್ಕೆ ವಿರುದ್ಧ ಪದ ಸಂಜೆ. ಎತ್ತು. ಎತ್ತು ಪದಕ್ಕೆ ವಿರುದ್ಧ ಪದ ಸರಿಯಾದ ಉತ್ತರ ಇಡು. ಎತ್ತು ಅಂದರೆ ಕೈಯಿಂದ ಮೇಲೆ ಎತ್ತು ಅಂತ, ಎತ್ತಿದ್ದನ್ನು ಕೆಳಗೆ ಇಡು ಅಂತ. ಅಂದರೆ ಎತ್ತು ಪದಕ್ಕೆ ವಿರುದ್ಧ ಪದ ಇಡು. ಅರ್ವಾಚೀನ. ಅರ್ವಾಚೀನ. ಪ್ರಾಚೀನ. ಪ್ರಾಚೀನ ಪದಕ್ಕೆ ವಿರುದ್ಧ ಪದ ಅರ್ವಾಚೀನ. ಅರ್ವಾಚೀನ ಅಂದರೆ ಪ್ರಾಚೀನ ಅಲ್ಲ ಅಂತ. ಅರ್ವಾಚೀನ, ಪ್ರಾಚೀನ, ಅರ್ವಾಚೀನ. ನೆಕ್ಸ್ಟ್ ಬೇರೆ ಪ್ರಶ್ನೆಗಳು ನೋಡಿ. 20ನೇ ಪ್ರಶ್ನೆಯಿಂದ 22ನೇ ಪ್ರಶ್ನೆಗಳವರೆಗೆ 4 ಪರ್ಯಾಯ ರೂಪಗಳನ್ನು ಕೊಡಲಾಗಿದೆ. ನುಡಿಗಟ್ಟಿನ ಅರ್ಥವನ್ನು ವಿವರಿಸುವ ರೂಪವನ್ನು ಬರೆಯಿರಿ. ಒಂದು ನುಡಿಗಟ್ಟು ಕೊಡ್ತಾರೆ, ಆ ನುಡಿಗಟ್ಟಿಗೆ ಅರ್ಥ ಇರ್ತಕ್ಕಂಥ ಒಂದು ಪದನ ಆಯ್ಕೆ ಮಾಡಬೇಕು. 20ರಿಂದ 22 ಈ 3 ಪ್ರಶ್ನೆಗಳಿಗೆ ನೋಡಿ. 20ನೇ ಪ್ರಶ್ನೆ, ಕೈ ತೋರು. ಕೈ ತೋರು ಎಂಬುವ ನುಡಿಗಟ್ಟಿನ ಅರ್ಥವೇನು? ಕೈ ತೋರು ಅಂದರೆ ಮಾರ್ಗದರ್ಶನ ನೀಡುವಂಥ, ಮಾರ್ಗದರ್ಶಿಸು. ಕೈ ತೋರು, ಮಾರ್ಗದರ್ಶಿಸು ನುಡಿಗಟ್ಟಿನ ಅರ್ಥ. ಮೈಗರೆ ಅಂದರೆ ಏನರ್ಥ? ಮೈಗರೆ ಅಂದರೆ ಅಡಗಿಕೋ ಅಂತ, ಬಚ್ಚಿಟ್ಟುಕೋ, ಅಡಗಿಕೋ, ಬಚ್ಚಿಟ್ಟುಕೋ ಅಂತ. ಮೈಗರೆ, ಮೈಗರ್ಕೋ, ಮೈಯನ್ನು ಮರೆಮಾಚು. ಮೈಗರೆ, ಅಡಗಿಕೋ. ತೂರಿ ಬಿಡು ಪದದ ಅರ್ಥ ಏನು? ತೂರಿ ಬಿಡು, ಅಪಪ್ರಚಾರ ಮಾಡು. ಅಪಪ್ರಚಾರ ಮಾಡುವಂಥ. ತೂರಿ ಬಿಡು ಅಂದರೆ ಅಪಪ್ರಚಾರ ಮಾಡೋದು. ನೆಕ್ಸ್ಟ್, ಅವನು ಪರಪರನೆ ಕೆರೆದುಕೊಂಡು ಕುಸಿದನು. ಅವನು ಪರಪರನೆ ಕೆರೆದುಕೊಂಡು ಕುಸಿದನು. ಈ ವಾಕ್ಯದಲ್ಲಿ ಇರುವ ಅನುಕರಣಾವ್ಯಯ ಯಾವುದು? ನೋಡಿ, ಸರಿಯಾದ ಉತ್ತರ ಪರಪರ. ಈ ಪರಪರವನ್ನು ಅನುಕರಣಾವ್ಯಯ ಎಂದು ಕರೆಯುತ್ತೇವೆ. ಪರಪರ, ರಪರಪ ಇವೆಲ್ಲ ಅನುಕರಣಾವ್ಯಯಗಳು. ಭೀಮನು, ಅರ್ಜುನನು, ನಕುಲ ಸಹದೇವರು ಕೊಳಕ್ಕೆ ಹೋದರು. ಈ ವಾಕ್ಯದಲ್ಲಿ ಭೀಮನು, ಅರ್ಜುನನು, ನಕುಲ ಸಹದೇವರು ಎನ್ನುವುದರಲ್ಲಿ ಬಳಕೆಯಾಗಿರುವ ಅವ್ಯಯ ಯಾವುದು? ಈ ಥರ ಬಂದರೆ ವರ್ಡ್ಸು ಭೀಮನು, ಅರ್ಜುನನು, ನಕುಲ ಸಹದೇವರು ಅಂತ ಈ ಥರ ಉದ್ದಕ್ಕೆ ಬಂದರೆ ಅದು ಸಂಬಂಧಾರ್ಥಕ ಅವ್ಯಯ. ಈ ಮೂವರಿಗೂ ಸಂಬಂಧ ಕಲ್ಪಿಸ್ತಿದೆ. ನು 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 ಸಂಬಂಧಾರ್ಥಕ ಅವ್ಯಯ. ಭೀಮನು, ಅರ್ಜುನನು, ನಕುಲ ಸಹದೇವರು ಕೊಳಕ್ಕೆ ಹೋದರು. ಸಂಬಂಧಾರ್ಥಕ ಅವ್ಯಯ. ನೆಕ್ಸ್ಟು, ಅದೇ ನನ್ನ ಪುಣ್ಯಭೂಮಿ. ಈ ವಾಕ್ಯದಲ್ಲಿರುವ ಅದೇ ನನ್ನ ಪುಣ್ಯಭೂಮಿ ಎಂಬ ವಾಕ್ಯದಲ್ಲಿ ಅದೇ ಎಂಬ ಪದ ಏನನ್ನು ಸೂಚಿಸುತ್ತದೆ? ಅದೇ ಅಲ್ಲಿ ಐತಲ್ಲ, ಅದೇ ನನ್ನ ಪುಣ್ಯಭೂಮಿ. ಅದೇ ಎಂಬುದು ಅವತರಣಾರ್ಥಕ ಅವ್ಯಯ. ಅದರ ಹೆಸರು ಹೇಳ್ತಿಲ್ಲ ಅವನು, ಅದು ಅಂತ ಹೇಳ್ತಾನೆ. ಅದು ನನ್ನ ಪುಣ್ಯಭೂಮಿ, ಅವತರಣಾರ್ಥಕ ಅವ್ಯಯ.
ನೆಕ್ಸ್ಟ್ ಲಾಸ್ಟ್ ಕ್ವಶನ್ನು, ಯಬೋ ಎಂಥ ಕಟ್ಟಡ, ಯಬೋ ಎಂಥ ಕಟ್ಟಡ, ಈ ವಾಕ್ಯದಲ್ಲಿರುವ ಯಬೋ ಎನ್ನುವುದು ಏನು? ಕೃದಂತ ಅವ್ಯಯ, ಭಾವಸೂಚಕ ಅವ್ಯಯ, ತದ್ದಿದಾಂತ ಅವ್ಯಯ, ಕ್ರಿಯಾರ್ಥಕ ಅವ್ಯಯ. ಇದಕ್ಕೆ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿರಿ. ನನ್ನ ಮುಂದಿನ ವಿಡಿಯೋದಲ್ಲಿ ಇದಕ್ಕೆ ಸರಿಯಾದ ಉತ್ತರವನ್ನು ತಿಳಿಸುತ್ತೇನೆ. ಹಾಗೂ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಒಂದು ಲೈಕ್ ಕೊಡಿರಿ. ಧನ್ಯವಾದಗಳು.